ಜೊತೆಗೆ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಮಂಡ್ಯದ ಕೆರಗೋಡಿನಲ್ಲಿ ಒಂದು ಕೇಸರಿ ಧ್ವಜ ವಿವಾದ ಏನು ಉಂಟಾಗಿತ್ತು, ಕಾಂಗ್ರೆಸ್ ಮೇಲೆ ತೀವ್ರ ಆರೋಪ ಕೇಳಿ ಬಂದಿತ್ತು. ಇದೀಗ ಆರೋಪವನ್ನ ಅಥವಾ ಆಗಿರುವ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡಕ್ಕೆ ಕಾಂಗ್ರೆಸ್ ಶಾಸಕರೊಬ್ರು ಭಾವನಾತ್ಮಕವಾಗಿ ಮುಂದಾಗ್ತಾ ಇದ್ದಾರಂತೆ. ಯಾವ ವಿಚಾರ ಹಾಗಾದ್ರೆ, ಹೇಗ್ ಮ್ಯಾಚ್ ಮಾಡ್ತಾರೆ ಅಥವಾ ಪ್ಯಾಚ್ ಅಪ್ ಮಾಡ್ತಾರೆ, ಅದಕ್ಕೂ ಮತ್ತು ಈ ವಿಚಾರಕ್ಕೂ ನೋಡ್ತಾ ಹೋಗೋಣ. ಕೆರಗೋಡು ಹನುಮ ಧ್ವಜ ವಿವಾದ, ಡ್ಯಾಮೇಜ್ ಕಂಟ್ರೋಲ್ಗೆ ಕಾಂಗ್ರೆಸ್ ಪ್ಲಾನ್. ಮಂಡ್ಯ ಜಿಲ್ಲೆಯ ಕೆರಗೋಡು ಹನುಮ ಧ್ವಜ ವಿವಾದ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿತ್ತು. ಇದರಿಂದ ಕಾಂಗ್ರೆಸ್ಗೆ ಮಂಡ್ಯ ಕ್ಷೇತ್ರ ಸೇರಿದಂತೆ ಜಿಲ್ಲೆಯಲ್ಲಿ ಹಿಂದುತ್ವದ ಭಾವನೆ ವಿಚಾರದಲ್ಲಿ ಡ್ಯಾಮೇಜ್ ಆಗಿತ್ತು. ಇದೀಗ ಆಗಿರುವ ಡ್ಯಾಮೇಜ್ ಕಂಟ್ರೋಲ್ ಜೊತೆಗೆ ಲೋಕಸಭಾ ಚುನಾವಣೆಗೆ ಹೊಸ ಎದುರಾಳಿಗಳ ವಿರುದ್ಧ ಹೊಸ ಅಸ್ತ್ರವನ್ನ ಬಿಡೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಸದ್ಯ ಮಂಡ್ಯದ ಮೈಶುಗರ್ ಕಾರ್ಖಾನೆಯನ್ನ ಹೊಸದಾಗಿ ಕಟ್ಟುವುದಾಗಿ ಬಜೆಟ್ನಲ್ಲಿ ಘೋಷಣೆಯಾಗಿದೆ. ಇದೀಗ ಮೈಶುಗರ್ ಕಾರ್ಖಾನೆಯನ್ನ ಮುಂದಿಟ್ಕೊಂಡು ಜನರನ್ನ ಸೆಳೆಯೋದಕ್ಕೆ ಕೈ ನಾಯಕರು ಮುಂದಾಕಿದ್ದಾರೆ. ಕೆರಗೋಡು ಹನುಮ ಧ್ವಜ ವಿವಾದದ ವೇಳೆ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ನಾವು ಹಿಂದೂ ವಿರೋಧಿಗಳಲ್ಲ ಅಂತ ಪದೇ ಪದೇ ಹೇಳ್ತಿದ್ರು. ಇದೀಗ ಮತ್ತೆ ಎದುರಾಳಿಗಳಿಗೆ ಟಕ್ಕರ್ ಕೊಡೋದಕ್ಕೆ ಮೈಶುಗರ್ ಕಾರ್ಖಾನೆಯನ್ನ ದಾಳವಾಗಿಸಿ ಇಟ್ಕೊಂಡಿದ್ದಾರೆ. ಮೈಶುಗರ್ ನಮ್ಗೆಲ್ಲ ರಾಮ ಮಂದಿರದಷ್ಟೇ ಪವಿತ್ರ. ಇಂತಹ ಹೊಸ ಕಾರ್ಖಾನೆಯನ್ನ ಕಟ್ಟೋದಕ್ಕೆ ಜಿಲ್ಲೆಯ ಎಲ್ಲಾ ಜನರು ಮಣ್ಣು ಕೊಡಬೇಕು. ನೀವು ನೀಡಿದ ಮಣ್ಣಿನಿಂದಾನೇ ಹೊಸ ಕಾರ್ಖಾನೆ ನಿರ್ಮಾಣ ವೇಳೆ ಬಳಸ್ಕೊಳ್ತೀವಿ ಅಂತ ಭಾವನಾತ್ಮಕವಾಗಿ ಅಸ್ತ್ರ ಪ್ರಯೋಗಿಸಿದ್ದಾರೆ. ಮಂಡ್ಯದ ರೈತರ ಜೀವನಾಡಿ, ಅವರ ಬದುಕು, ಅವರ ಸರ್ವಸ್ವನು ಅಂದರೆ ಸಕ್ಕರೆ ಕಾರ್ಖಾನೆ. ಅಯೋಧ್ಯ ರಾಮ ಮಂದಿರದಷ್ಟೇ ಪವಿತ್ರವಾದದ್ದು. ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೊಸ ಶುಗರ್ ಫ್ಯಾಕ್ಟ್ರಿಯನ್ನು ನಿರ್ಮಿಸ್ತೀವಿ ಅಂತೇಳಿ ಘೋಷಣೆ ಮಾಡಿದರೆ ಶೀಘ್ರದಲ್ಲೇ ಅದಕ್ಕೆ ಭೂಮಿ ಪೂಜೆಯನ್ನು ಮಾಡ್ತೀವಿ. ಸಮಸ್ತ ರೈತರ ಋಣ ಇರಬೇಕು ಅಂತೇಳಿ ಪ್ರತಿ ಮನೆಯಿಂದನೂ ಒಂದು ಇಡೀ ಮಣ್ಣನ್ನು ಸಂಗ್ರಹಣೆ ಮಾಡಿ ಇದು ಶುಗರ್ ಫ್ಯಾಕ್ಟ್ರಿಯ ಭೂಮಿ ಪೂಜೆಗೆ ಆ ಮಣ್ಣನ್ನೇ ಬಳಸ್ತೀವಿ. ಒಟ್ಟಾರೆ ಮೈಶುಗರ್ ಕಾರ್ಖಾನೆ ಮಂಡ್ಯ ಜನರ ಜೀವನಾಡಿಯಾಗಿದೆ. ಇದೀಗ ಅಂತಹ ಕಾರ್ಖಾನೆಯನ್ನ ನಮ್ಮ ರಾಮ ಮಂದಿರ ಅಂತ ಶಾಸಕ ರವಿಕುಮಾರ್ ಕರೆದಿದ್ದಾರೆ. ಇದು ಜನರಲ್ಲಿನ ಭಾವನಾತ್ಮಕ ಸಂಬಂಧವನ್ನ ಹೇಗೆ ಗಟ್ಟಿಗೊಳಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.